ಜೈ ಶ್ರೀ ಗಣೇಶ್ ಶ್ರೀಮಾತ್ರೇ ನಮಃ ಸರ್ವದೇವತಾಭ್ಯೋ ನಮಃ ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ಆಫ್ಟರ್ ದಿ 88 ಪೋರ್ಟಲ್ ಆದ ನಂತರ ಕುಂಭರಾಶಿಯವರ ಇನ್ನು ಮಿಕ್ಕಂತಹ ಉಳಿದಂತಹ ವರ್ಷದಲ್ಲಿ ಕುಂಭರಾಶಿಯವರ ಲೈಫಲ್ಲಿ ಅವೆಲ್ಲ ಗೈಡೆನ್ಸ್ ಬರುತ್ತೆ, ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ 88 ಪೋರ್ಟಲ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಚಿಕ್ಕದಾಗಿ ಹೇಳ್ತೀನಿ. 88 ಅಂದರೆ ಆಗಸ್ಟ್ ತಿಂಗಳು 8 ಆ್ಯಂಡ್ ಡೇಟು 88 ಪೋರ್ಟಲ್ಲು ಎವ್ರಿ ವರ್ಷ ಬರುತ್ತೆ. ಅದನ್ನು ನಾವು 88 ಪೋರ್ಟಲ್ ಎನರ್ಜಿನ ಏನು ಹೇಳ್ತೀವಿ, ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಕರಿತೀವಿ. ಅಂದರೆ ಸೂರ್ಯ ತನ್ನ ಸ್ವಸ್ಥಾನಕ್ಕೆ ಬರ್ತಾರೆ, ಆಗ ಏನಾಗುತ್ತೆ, ಪಾಸಿಟಿವ್ ಶಿಫ್ಟ್ಗಳು ಬರುತ್ತೆ. ಸೂರ್ಯ ಆತ್ಮಕಾರಕ, ಶನಿ ವಕ್ರ ಸಂಚಾರನೂ ನಡೀತಾ ಇದೆ. ಆ್ಯಂಡ್ ಎವ್ರಿ ಟೈಮು ಈ ಒಂದು 88 ಲಯನ್ಸ್ ಗೇಟ್ ಪೋರ್ಟಲಲ್ಲಿ ಸೂರ್ಯ ಹಾಗೂ ಶನಿ, ಕರ್ಮದಾತ ಶನಿ, ಆತ್ಮಕಾರಕ ಸೂರ್ಯ, ಸೊ ಇಬ್ಬರೂ ಪಾಸಿಟಿವ್ ಆಗಿ ಒಳ್ಳೆ ರಿಸಲ್ಟ್ ಕೊಡೋದು ಯಾವಾಗ, ಈ ಟೈಮಲ್ಲಿ ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಕರಿತೀವಿ. ಸಿಂಹ ರಾಶಿಯವರಿಗೆ ನಾವು ಸೂರ್ಯನೇ ಅಧಿಪತಿ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು 88 ಪೋರ್ಟಲಲ್ಲಿ ಶನಿ ಹಾಗೂ ಸೂರ್ಯ ಇಬ್ಬರೂ ಪಾಸಿಟಿವ್ ಆಗಿ ಶಿಫ್ಟ್ ಆಗ್ತಾರೆ. ಹಾಗಾಗಿ ಇದನ್ನು ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಕರಿತೀವಿ. ಅದರಲ್ಲೂ ಇದು ಎವ್ರಿ ಇಯರ್ ಬರುತ್ತಲ್ಲ 88 ಪೋರ್ಟಲ್, ಆ ರೀತಿ ಅಲ್ಲ. ಇದು ಒಂದು ವಿಶೇಷವಾಗಿರುವಂತಹ ಎನರ್ಜೆಟಿಕಲ್ ಶಿಫ್ಟ್ಗಳು ಆಗಿದೆ ಸ್ವಲ್ಪ, ಇನ್ನು ಮುಂದೆನೂ ಕೆಲವೊಂದು ಆಗ್ತಾ ಹೋಗುತ್ತೆ. ಇನ್ನೊಂದು ಎನರ್ಜಿ ಏನಂದರೆ, ಹುಣ್ಣಿಮೆ ದಿನ ಬರೋದು ಎಷ್ಟೋ ನೂರಾರು ವರ್ಷಗಳ ನಂತರ, ಸಾವಿರಾರು ವರ್ಷಗಳ ನಂತರ ಬರುವಂಥ ಎನರ್ಜಿಗಳು ಆ್ಯಕ್ಟಿವೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದಿನ್ನೂ ಡೀಪ್ ಮೀನಿಂಗ್ ಇದೆ, ಕಾರಣಗಳಿದೆ. ಇದು ಈ ವರ್ಷ ತುಂಬ ಸ್ಪೆಷಲ್ ಅಂತ ಯಾಕೆ ಅನ್ನೋಕ್ಕೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಿಮಿಟೆಡ್ ನಾಲೆಡ್ಜ್ ಕೊಡೋಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ಇದರಿಂದ ನೆಗೆಟಿವ್ ಆಗಿ ಎನರ್ಜೀಸ್ನ ಬಳಸ್ಕೊಳ್ಳೋರು ಇರ್ತಾರೆ. ಹಾಗಾಗಿ ಸೂಕ್ಷ್ಮವಾಗಿ ಹೇಳಿದ್ದೀನಿ, ರಿಸರ್ಚ್ ಮಾಡೋರು ಮಾಡ್ಬೋದು ಇದ್ರ ಮೇಲೆ. ಓಕೆ, ಸೊ ಇಲ್ಲಿ ಸಾವಿರಾರು ದಿವ್ಯ ಊರ್ಜಾಗಳು, ಡಿವೈನ್ ಎನರ್ಜೀಸ್ಗಳು, ಇಂಥ ಮತ ಅಂಥ ಮತ ಎಲ್ಲ ಮತನ ದಾಟಿ ಒಂದು ಹೈಯರ್ ಡಿವೈನ್ ಎನರ್ಜೀಸ್ಗಳು, ನೀವು ದೇವರುಗಳಂತ ತಗೋಬಹುದು, ಏಂಜಲ್ಸ್ಗಳಂತ ತಗೋಬಹುದು, ಯಾವುದೇ ಮತದಲ್ಲೂ ತಗೊಂಡ್ರು ನೀವು ನಂಬುವಂತಹ ಡಿವೈನ್ ಎನರ್ಜೀಸ್ಗಳು ಜಾಗೃತವಾಗುವಂತಹ ಟೈಮ್ ಇದು. ಭೂಮಿಯಲ್ಲಿ 3D ಡೈಮೆನ್ಷನಿಂದ 5D ಡೈಮೆನ್ಷನಲ್ ಶಿಫ್ಟು ನಡೀತಾ ಇದೆ. ಸೊ ಮುಂದೆ ಹೋಗ್ತಾ ಅದ್ರ ಬಗ್ಗೆ ಹಂತವಾಗಿ ವಿಡಿಯೋಸ್ನ ಮಾಡ್ತಾ ಹೋಗೋಣ, ಅದ್ರ ಬಗ್ಗೆ ಯಾವ ರೀತಿ ಎಲ್ಲ ಶಿಫ್ಟ್ಗಳು ಬರ್ತಾ ಇದ್ದಾವೆ ಅಂತ. ಬಟ್ ಒಂದು ಸಿಂಪಲ್ ಆಗಿ ಹೇಳೋದಾದರೆ, ದಿವ್ಯ ಊರ್ಜಾಗಳು, ನೀವು ನಂಬುವಂಥ ದೈವ ಶಕ್ತಿಗಳು ಜಾಗೃತವಾಗ್ತಾ ಇದೆ. ಅಷ್ಟು ಮಹತ್ವದ್ದು ಈ ಒಂದು ಲಯನ್ಸ್ ಗೇಟ್ ಪೋರ್ಟಲ್, 88 ಪೋರ್ಟಲ್. ಒಳ್ಳೇದು ಪಾಸಿಟಿವ್ ಶಿಫ್ಟ್ ಬರೋಕ್ಕೆ ಬಿಡ್ತಾ ಇಲ್ಲ ನೆಗೆಟಿವ್ ಎನರ್ಜೀಸು. ಸೊ ಈ ಊರ್ಜಾಗಳ ಬಗ್ಗೆ ಅಂದರೆ ರೆಗ್ಯುಲರ್ ಆಗಿ ಯಾರ್ಯಾರು ಆಧ್ಯಾತ್ಮಿಕ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇರ್ತಾರೆ ಅವರಿಗೆ ಈ ಒಂದು ಶಿಫ್ಟ್ಗಳು ಸೂಕ್ಷ್ಮವಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ರೆಕಗ್ನೈಸ್ ಮಾಡ್ಬೋದು ಭೂಮಿ ಮೇಲೆ ಎಷ್ಟೆಲ್ಲ ಶಿಫ್ಟ್ಗಳು ಬರ್ತಾ ಇದ್ದಾವೆ. ಜಿಯೋಗ್ರಫಿ ಅಂದರೆ ಒಂದು ಭೂಗಳನ್ನೇ ಪರಿವರ್ತನೆ ಆಗ್ತಾ ಇದೆ, ಅದರ ಒಂದು ಅಸ್ತಿತ್ವವನ್ನೇ ಮರುನಿರ್ಮಾಣ ಮಾಡ್ತಾ ಇದೆ. ಎಷ್ಟು ಭೂಕಂಪಗಳು, ಅಗ್ನಿ ಅವಘಡಗಳು, ಆಕ್ಸಿಡೆಂಟ್ಗಳು ಆ್ಯಂಡ್ ಯುದ್ಧಗಳು, ನೀವೇ ನೋಡ್ಬೋದು. ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಎನರ್ಜಿ ಲೆವೆಲ್ ಆಗಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆ ಅನ್ನೋದು ನೀವೇ ನೋಡಬಹುದು. ಓಕೆ, ಈಗ ಕುಂಭ ರಾಶಿಯವರ ಒಂದು ಗೈಡೆನ್ಸ್ ತಗೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಆ್ಯಸ್ ಯೂಶ್ವಲ್ ಏನು ಇಂಪಾರ್ಟೆಂಟ್ ನೋಟ್ ಅಂತ ನಿಮಗೆ ಗೊತ್ತಿದೆ, ನೋಡೋರಿಗೆ, ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡೋರಿಗೆ ಗೊತ್ತಿರುತ್ತೆ. ಏನಂದರೆ, ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ಗೈಡೆನ್ಸನ್ನು 100% ಕುಂಭರಾಶಿಯವರಿಗೆ ಕನೆಕ್ಟ್ ಆಗುತ್ತೆ ಅಂತ ಏನಿಲ್ಲ. ಬಿಕಾಸ್ ಇದು ಒಂದು ಸಾಮೂಹಿಕವಾಗಿ ಎಲ್ಲ ಏಜ್ ಗ್ರೂಪ್ಗಳಿಗೆ, ಎಲ್ಲ ಕುಂಭರಾಶಿಯವರಿಗೆ ಕಲೆಕ್ಟಿವ್ ಗೈಡೆನ್ಸ್ನ ಕೊಡ್ತಾ ಇರೋವಂಥದ್ದು. ಹಾಗಾಗಿ ಅವರವರ ಏಜ್ ಗ್ರೂಪಿಗೆ ತಕ್ಕಂತೆ, ಅವರವರ ಜೀವನದ ಸಂದರ್ಭಗಳಿಗೆ ತಕ್ಕಂತೆ ಯಾವ್ದು ರೆಸೊನೇಟ್ ಆಗುತ್ತೋ, ಕನೆಕ್ಟ್ ಆಗುತ್ತೋ ಅದನ್ನು ಆ್ಯಸ್ ಎ ಜನರಲ್ ಗೈಡೆನ್ಸ್ ಆಗಿ ತಗೊಳ್ಳಿ. ಯಾಕಂದರೆ ಇದು ಪರ್ಸ್ನಲ್ ಗೈಡೆನ್ಸ್ ಅಲ್ಲ. ಸೊ ಪರ್ಸ್ನಲ್ ಆಗಿ ನಾವು ಗೈಡೆನ್ಸ್ ಕೊಡ್ತಾ ಹೋದರೆ ಅದು ವೈಯಕ್ತಿಕವಾಗಿ 100% ಆ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ಎಲ್ಲ ವಿಷಯಗಳು, ಗೈಡೆನ್ಸ್ಗಳು, ಚಾನಲಿಂಗ್ಗಳು ಬರುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಸಾಮೂಹಿಕವಾಗಿ ಮಾಸ್ ಲೆವೆಲ್ಗೆ ನಾವು ಗೈಡೆನ್ಸ್ನ ತಗೊಳ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ವೈಯಕ್ತಿಕವಾಗಿ 2-3 ಪಾಯಿಂಟ್ಸ್ ಅಥವಾ ಎಲ್ಲ ಪಾಯಿಂಟ್ಸು ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಓಪನ್ ಮೈಂಡ್ ಆಗಿ ಆ್ಯಸ್ ಎ ಜನರಲ್ ಗೈಡೆನ್ಸ್ ಆಗಿ ಇದನ್ನು ತಗೊಳ್ಳಿ, ರಿಸೀವ್ ಮಾಡಿ. ಇಷ್ಟ ಆದ ವಿಷಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಇದರಿಂದ ನಮಗೂ ಇನ್ಸ್ಪೈರ್ ಆಗುತ್ತೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಡಿವೈನ್ ಮೆಸೇಜಸ್ನ, ಚಾನಲಿಂಗ್ ಮೆಸೇಜಸ್ನ ಆ್ಯಂಡ್ ಸ್ಪಿರಿಚುವಲ್ ರಿಲೇಟೆಡ್ ಟಾಪಿಕ್ಸ್ಗಳನ್ನು ತರಲಿಕ್ಕೆ.
ಕುಂಭ ರಾಶಿಯವರ ಓವರಾಲ್ ಗೈಡೆನ್ಸ್ನ ಯಾವ ರೀತಿ ತಗೊಳ್ತಾ ಹೋಗೋಣ ಅಂದರೆ, ಮೊದಲನೇದಾಗಿ ಅಟ್ ಪ್ರೆಸೆಂಟ್ ವೈಬ್ಸ್ ಏನಿದೆ ಓವರಾಲ್ ಆಗಿ ನೋಡೋಣ. ಅದಾದ ನಂತರ ಲವ್ ಅಥವಾ ರಿಲೇಷನ್ಶಿಪ್ ಗೈಡೆನ್ಸ್ ನೋಡೋಣ. ವೈವಾಹಿಕ ಜೀವನ, ಮ್ಯಾರೇಜ್ ಲೈಫ್ ಹೇಗಿರುತ್ತೆ ನೋಡೋಣ. ಎಜುಕೇಷನಲ್ಲಿ ಹೇಗಿರುತ್ತೆ ಸ್ಟೂಡೆಂಟ್ಸಿಗೆ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲ ನೋಡೋಣ. ಅದಾದಮೇಲೆ ಕರಿಯರ್ ರಿಲೇಟೆಡ್, ಜಾಬ್ ಬಿಸ್ನೆಸ್ ರಿಲೇಟೆಡ್ ನೋಡೋಣ. ಆಮೇಲೆ ಹೆಲ್ತ್ ರಿಲೇಟೆಡ್ ನೋಡೋಣ. ಫೈನಲ್ ಆಗಿ ಓವರ್ ಆಲ್ ಅಡ್ವೈಸನ್ನ ತೊಗೊಳ್ಳೋಣ. ಈಗ ಹಂತವಾಗಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ಪ್ರೆಸೆಂಟ್ ಸಿಚುವೇಷನಲ್ಲಿ ವೈಬ್ಸಲ್ಲಿ ಏನು ಚಾನಲಿಂಗ್ ಆಗ್ತಾ ಇದೆ ಅಂದರೆ, ಸ್ವಲ್ಪ ಎಮೋಷ್ನಲಿ ಫೀಲ್ ಆಗ್ತಾ ಇದ್ದೀರಾ, ಮಿಕ್ಸ್ಡ್ ಫೀಲಿಂಗು. ಸಡನ್ನಾಗಿ ಅಳು ಬರೋದು, ಖುಷಿ ಆಗೋದು, ಸ್ಟ್ರೆಸ್ ಔಟ್ ಆಗೋದು, ಗಿಲ್ಟ್ ಫೀಲ್ ಆಗೋದು, ಈ ರೀತಿ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಇರೋ ಎನರ್ಜಿ ಬರ್ತಾ ಇದೆ. ಸೊ ಏನಿಲ್ಲ, ಇದೆಲ್ಲ ಏನಂದರೆ ನಿಮಗೆ ನೀವು ಕ್ಲೆನ್ಸ್ ಆಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆನಾ? ಯಾವ ರೀತಿ ಅಂತಂದರೆ, ಎನಿ ಟೈಪ್ ಆಫ್ ಎಮೋಷನ್ಸು ನಮ್ಮಲ್ಲಿ ಅಟ್ ಪ್ರೆಸೆಂಟ್ ಸಿಚುವೇಶನ್, ಎಸ್ಪೆಷಲಿ ಈ ಒಂದು 8 ಪೋರ್ಟಲ್ ಆದ ನಂತರ ಬರ್ತಿದೆಯಲ್ಲ, ಇದೇನಾಗ್ತಾ ಇದೆ, ನಮ್ಮ ಬಾಡಿ, ಮೈಂಡ್ ಆ್ಯಂಡ್ ಸೋಲಲ್ಲಿ ಇರುವಂತಹ ಪಾಸ್ಟ್ ಎನರ್ಜೀಸ್ನ ಸರ್ಫೇಸ್ ಮೇಲೆ ತರ್ತಾ ಇದೆ. ಈಗ ನಾವು ಯಾವುದೋ ಫೈಲನ್ನು ಡಿಲೀಟ್ ಮಾಡಬೇಕು. ಏನು ಮಾಡ್ತೀವಿ ಅವಾಗ ನಾವು? ಡೈರೆಕ್ಟ್ ಡಿಲೀಟ್ಗೆ ನಾವು ಮಾಡೋಕ್ಕಾಗಲ್ಲ. ಫಸ್ಟು ಯಾವುದು ಡಿಲೀಟ್ ಮಾಡಬೇಕೋ ಅಲ್ಲಿಗೆ ಹೋಗ್ತೀವಿ, ಫೋಲ್ಡರಲ್ಲಿ. ಅಲ್ಲಿಗೆ ಹೋಗಿ ನಂತರ ಡಿಲೀಟ್ ಬಟನ್ ಕೊಟ್ಟಾಗ ಡಿಲೀಟ್ ಆಗುತ್ತೆ. ಅದೇ ರೀತಿ ನಮಗೆ ಯಾವುದು ನೆಗೆಟಿವ್ ಪಾಸ್ಟ್ ಎಮೋಷನ್ಸ್ ಏನಿದೆ ಅದು ಸರ್ಫೇಸ್ ಮೇಲೆ ಬರುತ್ತೆ ಫಸ್ಟು ನಮ್ಮ ಮೈಂಡಲ್ಲಿ. ಬಂದಾಗ ಅದು ಒಂದು ಎಮೋಷ್ನಲ್ ಬ್ಲಾಕೇಜ್ ಏನಿರುತ್ತೋ ಅದು ಒಂದು ಎಮೋಷನ್ಸ್ನ ಥ್ರೂ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಏನೇ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಡಿ. ಅದನ್ನು ಒಂದು ನನ್ನ ಬಾಡಿ, ಮೈಂಡ್ ಆ್ಯಂಡ್ ಸೋಲಿಂದ ಪಾಸ್ಟ್ ಮೆಮೊರೀಸು, ಪಾಸ್ಟ್ ಎಮೋಷ್ನಲ್ ಬ್ಯಾಗೇಜಸ್ ಎಲ್ಲ ಹೋಗ್ತಿದೆ ಅಂತೇಳಿ ಕಂಪ್ಲೀಟ್ ಆ ಎಮೋಷನ್ಸ್ನ ಅನುಭವಿಸಿ ಆ್ಯಂಡ್ ಐ ಆಮ್ ಟೋಟಲಿ ಕ್ಲೆನ್ಸ್ಡ್, ನಾನು ಒಂದು ರೀತಿ ಪ್ಯೂರ್ ಆಗಿದ್ದೀನಿ, ನನ್ನಲ್ಲಿ ಏನೇನು ಪಾಸ್ಟ್ ಎನರ್ಜೀಸ್ ಇತ್ತು ಅದೆಲ್ಲ ಹೋಗಿದೆ ಅಂತ ಕಾನ್ಷಿಯಸ್ ಲೆವೆಲ್ ಆಗಿ ನೀವು ಅದನ್ನು ಹೀಲ್ ಮಾಡಿಕೊಂಡಾಗ ಖಂಡಿತವಾಗಿ ಆ ಎಮೋಷನ್ಸ್ ಏನಿದೆ ಅದು ಕ್ಲಿಯರ್ ಔಟ್ ಆಗಿಬಿಡುತ್ತೆ. ಓಕೆ, ಕೆಲವರಿಗೆ ಏನು ಚಾನಲಿಂಗ್ ಮೆಸೇಜ್ ಬರ್ತಿದೆ ಅಂದರೆ, ಕೆಲವರಿಗೆ ಯಾರೋ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಸಹ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೋಡು ನಾನು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನೀನು ನೋಡಿದ್ರೆ ನನಗೆ ಯಾವುದೋ ರೀತಿ ಹೆಲ್ಪೇ ಮಾಡ್ತಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತಿರೋದು. ಈ ರೀತಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದು ಒಂದು ಪಾಸಿಟಿವ್ ವೇ ಆಗಿರ್ಬೋದು, ಕೆಲವೊಂದು ಸಮ್ಟೈಮ್ಸ್ ನೆಗೆಟಿವ್ ವೇನೂ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಇದು ಯಾವ ರೀತಿ ರೆಸೊನೇಟ್ ಆಗುತ್ತೆ ಅದನ್ನು ನೋಡಿಕೊಂಡು ಹುಷಾರಾಗಿರಿ. ಆ್ಯಂಡ್ ಕೆಲವರು ತುಂಬ ಕಾಯಿಸ್ತಾ ಇದ್ದಾರೆ, ಅಂದರೆ ಆ ವಿಷಯ ಏನೋ ಪರ್ಟಿಕ್ಯುಲರ್ ವಿಷಯದಲ್ಲಿ ಈ ಥರ ಮಾಡೋಣ ಅಂತ ಇರ್ತಾರೆ. ಬಟ್ ಅದು ಈಗ ಬೇಡ, ಆಮೇಲೆ ಮಾಡೋಣ, ಅಥವಾ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಆಯಿತು ಇವತ್ತು ಮಾಡೋಣ ಅಂತ ಮತ್ತೆ ನಾಳೆ ಮಾಡೋಣ ಅಂತ ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಅಥವಾ ಲಿಟ್ರಲಿ ನೀವು ಯಾರಿಗೋ ಈ ವಿಡಿಯೋ ಕೇಳಬೇಕಾದ್ರೆ ಕಾಯ್ತಾ ಇರಬಹುದು, ಅಥವಾ ಯಾವುದೋ ಒಂದು ಸಮಥಿಂಗ್ ವೇಟಿಂಗ್ ಎನರ್ಜಿ ಕಾಣ್ತಾ ಇದೆ. ಓಕೆ, ಅಥವಾ ಯಾರ್ದಾದ್ರೂ ಕಾಲರ್ ಮೆಸೇಜ್ ಅಥವಾ ರೀಪ್ಲೇಗೆ ನೀವು ಕಾಯ್ತಾ ಇರಬಹುದು. ಓಕೆ, ಟಯರ್ಡ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ. ಸೊ ನಾನು ಆಲ್ರೆಡಿ ಹೇಳಿದಾಗೆ 88 ಪೋರ್ಟಲ್ ಆದ ನಂತರ ಸುಮಾರು ಬದಲಾವಣೆಗಳಾಗ್ತಾ ಇದೆ. ಯಾವ ಲೆವೆಲಿಗೆ ಅಂದರೆ, ನೀವು ಕಾನ್ಷಿಯಸ್ಲಿ ಅದನ್ನು ನೀವು ಅಬ್ಸರ್ವ್ ಮಾಡಿದ್ರೆ DNA ಲೆವೆಲಿಗೆ ಹೀಲ್ ಆಗ್ತಾ ಇದೆ. ನೀವು ರೆಗ್ಯುಲರ್ ಮೆಡಿಟೇಷನ್ ಮಾಡಿದ್ರೆ ಖಂಡಿತ ಈ ಒಂದು ಎನರ್ಜಿ ನಿಮ್ಮ ಬಾಡಿ ತಗೊಂಡಾಗ ಒಂದು 3D ಜ್ಞಾನದಿಂದ 5D ಜ್ಞಾನದ ಕಡೆಗೆ ನಾವು ಹೋಗ್ಬೋದು. ಸ್ವಲ್ಪ ಟೈಮ್ ಜಾಸ್ತಿ ಮಾಡ್ಕೊತ ಫಸ್ಟ್ ಡೇನೇ ನಾನು 1 ಅವರ್ ಕೂತ್ಕೊಳ್ಳಿ, 2 ಅವರ್ ಕೂತ್ಕೊಳ್ಳಿ ಹೇಳಲ್ಲ. 10 ಮಿನಿಟ್ಸು, 5 ಮಿನಿಟ್ಸು, ಒಂದು 3 ಡೇಸ್ 10 ಮಿನಿಟ್ಸ್ ಮಾಡೋದು. ಆಮೇಲೆ ಒಂದು 3 ಡೇಸ್ 15 ಮಿನಿಟ್ಸ್ ಮಾಡಬಹುದು. ಆಮೇಲೆ 20 ಮಿನಿಟ್ಸು, 25 ಮಿನಿಟ್ಸು ಹಂತವಾಗಿ ಬೆಳೆಸ್ಕೊಂಡು ಹೋಗಿ. ಯಾಕಂದರೆ ಇವಾಗ ಒಂದು ಎನರ್ಜಿ ಪ್ಯಾಟ್ರನ್ನು ಶಿಫ್ಟ್ ಆಗೋಕ್ಕೆ ಶುರು ಆಗಿದೆ. ಇನ್ನು ಮುಂದೆ ಅಪ್ರಾಕ್ಸ್ ಇದು ಇನ್ನೊಂದು 2-3 ಇಯರ್ಸು ಶಿಫ್ಟಿಂಗಲ್ಲೇ ಹೋಗುತ್ತೆ. ಸೊ ಈ ಒಂದು ಎನರ್ಜಿ ಟೈಮಲ್ಲಿ ರೆಗ್ಯುಲರ್ ಮೆಡಿಟೇಷನ್ ಮಾಡಿದ್ರೆ ಖಂಡಿತವಾಗಿಯೂ DNA ಲೆವೆಲ್ ಹೀಲಿಂಗು ಆಗುತ್ತೆ. ಸಮ್ಟೈಮ್ಸ್ ಮಿಸ್ ಆಗುತ್ತೆ, ಆಗಲಿ, ಟ್ರಾವೆಲಿಂಗ್ ಮಾಡುವಾಗೆಲ್ಲ ಕೆಲವೊಂದು ಸಲ ಮಾಡಲಿಕ್ಕಾಗಿಲ್ಲ, ಬೇಡ ಅಗೇನ್ ಮತ್ತೆ ಶುರು ಮಾಡಿ, ಅಯ್ಯೋ ಗ್ಯಾಪ್ ಆಯಿತು ಅಂತ ಬಿಟ್ಟೇ ಬಿಡೋದಲ್ಲ. ಸೊ ಮೆಡಿಟೇಷನ್ಸು ಎಷ್ಟೋ ನಿಮ್ಮ ಕರ್ಮಗಳನ್ನು ಕಳೆಯುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗೆ ಎಲ್ಲ ಡಿವೈನ್ ಊರ್ಜಾಗಳು, ಶಕ್ತಿ ಪುಂಜಗಳು ಜಾಗೃತ ಆಗ್ತಾ ಇದ್ದಾವೆ. ಮೊದಲು ನೀವೆಲ್ಲ 100 ಸಲ 200 ಸರಿ ಪ್ರಾರ್ಥನೆ ಮಾಡೋದು, ಈಗ ಎನರ್ಜಿ ಶಿಫ್ಟ್ ಆದಮೇಲೆ ಒಂದು ಸಲ ಅಖಂಡ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಅವರು ನೀವು ಹೇಳ್ತಾ ಇರೋದನ್ನ ಖಂಡಿತವಾಗಿ
ಕೇಳೇ ಕೇಳ್ತಾ ಇದ್ದಾರೆ ಅನ್ನೋ ನಂಬಿಕೆ ಇಟ್ಟು ಮಾಡಿದ್ರೆ, ಎಲ್ಲ ಮ್ಯಾಜಿಕ್ ಇಲ್ಲಿ ನಂಬಿಕೆದು ಮಾಡಿದ್ರೆ, ಅದರಲ್ಲೂ ಈಗ ಜಾಗೃತ ಆಗಿರೋದು. ಸೊ ಹಾಗಾಗಿ ಖಂಡಿತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಅವರು ಒಂದಲ್ಲ ಒಂದು ರೀತಿಯಾಗಿ ಕೊಟ್ಟೇ ಕೊಡ್ತಾರೆ. ಬಟ್ ಆ ಕಾನ್ಷಿಯಸ್ ಲೆವೆಲ್ಗೆ ಹ್ಯೂಮನ್ ಮೈಂಡು ಬೆಳೆಸ್ಕೋಬೇಕು. ಕಣ್ಣಿಗೆ ಎದುರು ಕಾಣ್ತಿಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಮಾತು ಕೇಳ್ತಿಲ್ಲ ಅಂತ ಅಲ್ಲ. ಈ ವೈಬ್ಸ್ ಬರ್ತಾ ಇದೆ ಜನರಲ್ ಆಗಿ. ಆ್ಯಂಡ್ ಲವ್ ಅಥವಾ ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ 8 ಆಫ್ ಕಪ್ಸ್, ಕ್ವೀನ್ ಆಫ್ ಸೋರ್ಡ್ಸ್, 4 ಆಫ್ ಸೋರ್ಡ್ಸ್. ಓಕೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಇದೆ. ನಿಮ್ಮ ಪಾರ್ಟ್ನರು ನಿಮಗೆ ಓಕೆ ಇಲ್ಲಿದೆ ನೋಡಿ ಕನೆಕ್ಟಿವಿಟಿ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾರೋ ಅನ್ನಲ್ಲ, ಓವರಾಲ್ ಗೈಡೆನ್ಸಲ್ಲಿ ಚಾನಲಿಂಗ್ ಇದರಲ್ಲಿ ನೋಡಿದಾಗ ಇಲ್ಲಿ ಬರ್ತಾ ಇದೆ ಅದು ಎನರ್ಜಿ ಕನೆಕ್ಟಿವಿಟಿ. ಸೊ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತಿದ್ದೀರಾ. ಏನಕ್ಕೆ? ನಿಮ್ಮ ಪಾರ್ಟ್ನರ್, ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು, ಅವರು ರನ್ನಿಂಗ್ ಅವೇ, ಅಂದರೆ ಒಂದು ರೀತಿ ಜವಾಬ್ದಾರಿಗಳಿಂದ ಅಥವಾ ಅವರೇ ಹೇಳಿದ ಮಾತಿಂದ ಅವರೇ ಓಡ್ತಾ ಇದ್ದಾರೆ. ಒಂದು ರೀತಿ ಅವ್ರು ಹೇಳಿದ ಮಾತಿಗೆ ಅವ್ರು ನಿಲ್ತಾ ಇಲ್ಲ. ನೀವು ಒಂದು ರೀತಿ ಯಾವ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ಮುಂಚಿನಷ್ಟು ಕೇರ್ ಮಾಡ್ತಾ ಇಲ್ಲ, ಮುಂಚಿನಷ್ಟು ಟೈಮ್ ಕೊಡ್ತಾ ಇಲ್ಲ, ಮುಂಚಿನಷ್ಟು ಲವ್ ಮಾಡ್ತಾ ಇಲ್ಲ. ಅನ್ಕೇರ್ಡ್ ಆ್ಯಂಡ್ ಅನ್ಲವ್ಡ್ ಪ್ಯಾಟ್ರನ್ ಆಫ್ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೇನಾಗ್ತಾ ಇದೆ, ಸಿಟ್ಟು ಬರ್ತಾ ಇದೆ, ಬೇಜಾರಾಗ್ತಾ ಇದೆ, ಅಂದರೆ ಒಂಥರ ಡಿಮೋಟಿವೇಟ್ ಫೀಲ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಬಾಸಿಸಮ್ ಅಟ್ಮಾಸ್ಫಿಯರ್ ಫೀಲ್ ಮಾಡ್ತಾ ಇದ್ದೀರಾ. ಅವ್ರು ಹೇಳಿದ್ದು ಅವರೇ ನಿಂತ್ಕೊಂಡಿಲ್ಲ, ಅವ್ರ ಮಾತಿಗೆ ಅಂದ್ರೂ ಸಹ ಎಲ್ಲೋ ಒಂದು ಕಡೆ ನಿಮ್ಮ ತಲೆ ಮೇಲೆ ತಪ್ಪಾಕ್ಬಿಡೋದು. ಓಹೋ, ನೀನು ಅದನ್ನು ಅರ್ಥ ಮಾಡ್ಕೋಬೇಕಿತ್ತು, ನಾನು ಬರಲಿಲ್ಲ ಅಂದರೆ ಅದಕ್ಕೇನೋ ಒಂದು ರೀಸನ್ ಇರುತ್ತಲ್ಲ, ನೀನೇ ಅರ್ಥ ಮಾಡ್ಕೋಬೇಕಿತ್ತು, ನೀನೇ ಅದನ್ನು ತಿಳ್ಕೊಂಡು ನಡ್ಕೋಬೇಕಿತ್ತು. ಅವ್ರದ್ದೇ ತಪ್ಪಿದ್ರೂ ಸಹ ಎಲ್ಲೋ ಒಂದು ಕಡೆ ಬಾಸಿಸಮ್ ತೋರಿಸೋದು, ಮ್ಯಾನಿಪುಲೇಟಿವ್ ತೋರಿಸೋದು, ಈ ರೀತಿ. ಹಾಗಾಗಿ ನಿಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಕೋಲ್ಡ್ನೆಸ್. ಇವಾಗ ಏನಾರ ಮಾಡ್ಕೊ ಹೋಗ್ಬಿಡು, ಅದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನಗೂ ನೋಡಿ 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 ಸಾಕಾಗಿದೆ ಅಂತಾರಲ್ಲ, ಆ ರೀತಿ ಕೋಲ್ಡ್ನೆಸ್ ಬಂದುಬಿಟ್ಟಿದೆ ನಿಮ್ಮ ಬಿಹೇವಿಯರಲ್ಲಿ. ಪಿಸ್ಡ್ ಆಫ್ ಮೂಡಲ್ಲಿದ್ದೀರಾ. ಓಕೆ, ಈ ಕೈಂಡ್ ಆಫ್ ಎನರ್ಜಿ ಬರ್ತಾ ಇದೆ. ಏನು ಅಟ್ ಕರೆಂಟ್ ಪ್ರೆಸೆಂಟಲ್ಲಿ ಚಾನೆಲಿಂಗ್ ಮೆಸೇಜಸ್ ಏನು ಬರ್ತಿದೆ ಅಂದರೆ 3 to 4 ಡೇಸು ಕಂಪ್ಲೀಟ್ ನ್ಯೂಟ್ರಲ್ ಆಗಿಬಿಡಿ, ಸೈಲೆಂಟ್ ಆಗಿಬಿಡಿ, ಆ್ಯಂಡ್ ನಿಮ್ಮ ಎಮೋಷ್ನಲ್ ಬ್ಯಾಗೇಜ್ ಏನಿದೆ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡ್ಕೊಳ್ಳಿ. ನನಗೆ ಯಾವುದೊಂದು ಕಾರ್ಮಿಕ್ ಬಂಧನದಿಂದ ಈ ರೀತಿ ನಾನು ಸ್ಟ್ರಗಲಿಂಗ್ ಫೇಸ್ ಮಾಡ್ತಾ ಇದ್ದೀನೋ ಅದನ್ನು ನನಗೆ ಹೀಲ್ ಮಾಡಿ ಅಂತೇಳಿ ಡಿವೈನ್ ಎನರ್ಜೀಸ್, ನೀವು ಯಾರು ನಿಮ್ಮ ಡಿವೈನ್ ಎನರ್ಜೀಸ್ಗೆ ನಂಬ್ತಿರೋ, ದೈವಗಳಿಗೆ ನಂಬ್ತಿರೋ, ಅದು ಯಾವುದೇ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಅನ್ನೋದೇನೂ ಇಲ್ಲ ಇದರಲ್ಲಿ. ಬೇರೆ ಬೇರೆ ಮತಗಳು, ಹಿಂದೂಸು, ಅವರು ಇವರು ಏನೂ ಇಲ್ಲ. ಎಲ್ಲದಕ್ಕಿಂತ ದೊಡ್ಡದು ಮಾನವೀಯತೆ. ಸೊ ಹಾಗಾಗಿ ನಿಮ್ಮ ಒಂದು ಡಿವೈನ್ ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗಿ ನಿಮ್ಮ ಒಂದು ಎಮೋಷ್ನಲ್ ಬ್ಯಾಗೇಜ್ ಏನಿದೆ ಅದನ್ನು ಹೀಲ್ ಮಾಡ್ಕೊಳ್ಳಿ. 3-4 ಡೇಸು ಕಂಪ್ಲೀಟ್ ಒಂದು ಸ್ವಲ್ಪ ಗ್ಯಾಪ್ ಕೊಡಿ. ನೀವೆಷ್ಟು ಹಿಂದೆ ಹೋಗ್ತಿರೋ ಅವ್ರು ಅಷ್ಟು ರನ್ನಿಂಗ್ ಅವೇ ಮಾಡ್ತಾರೆ. ಹಾಗಾಗಿ ನೀವಾಗೆ ಸ್ವಲ್ಪ ನ್ಯೂಟ್ರಲ್ ಆಗಿ, ಶಾಂತವಾಗಿ ಗ್ಯಾಪ್ ಕೊಡಿ. ಮುಂದೆ ಹಂತ ಹಂತವಾಗಿ ಏನಾಗಬೇಕೋ ಅದಾಗುತ್ತೆ. ಬಟ್ ನಿಮ್ಮ ಮೈಂಡನ್ನ ಒಂದು ಸ್ಟೆಬಲ್ ಆಗಿ ಇಟ್ಕೊಳ್ಳಿಕ್ಕೆ, ಮುಂದಿನ ಫ್ಯೂಚರ್ ಪ್ಲ್ಯಾನ್ ಮಾಡಲಿಕ್ಕೆ ನಿಮಗೆ ಒಂದು ಸ್ವಲ್ಪ ಗ್ಯಾಪ್ ಅನ್ನೋದು ಬೇಕು. ಅಟ್ಲೀಸ್ಟ್ ಒಂದು 3-4 ಡೇಸ್ ಆದರೂ ಮಿನಿಮಮ್ ಬೇಕು. ಸೊ ಅದು ಏನು ಹೀಲಿಂಗ್ ಆಗುತ್ತೆ ನಿಮಗೆ, ಡಿವೈನ್ ಎನರ್ಜೀಸ್ಗೆ ಕೇಳಿ, ಮುಂದೆ ನಾನು ಯಾವ ರೀತಿ ನಡ್ಕೋಬೇಕು, ಅಂದರೆ ನನ್ನ ಲೈಫಲ್ಲಿ ಯಾವ ಚಾಪ್ಟರಲ್ಲಿ ನಾನು ಏನು ಪ್ಲ್ಯಾನ್ ಮಾಡಬೇಕು. ಅದು ಬರೀ ಲವ್ ಅಥವಾ ರಿಲೇಷನ್ಶಿಪ್ ಅಂತಲ್ಲ, ಎನಿ ಟೈಪ್ ಆಫ್ ಕನ್ಫ್ಯೂಷನ್ ಇದ್ರೂ ನೀವು ಕೇಳಿದ್ರೆ ಖಂಡಿತ ಈಗ ಊರ್ಜಾಗಳು ಆಕ್ಟಿವೇಟ್ ಆಗಿದೆ, ಜಾಗೃತ ಆಗಿದೆ. ಅಖಂಡ ವಿಶ್ವಾಸದಿಂದ ಕೇಳಿದರೆ ಖಂಡಿತ ನಿಮಗೆ, ನೀವು ಇದನ್ನು ಕೇಳಿರ್ತೀರ ಅದೇ ಟೈಮಲ್ಲಿ ಟಿ ವಿಯಲ್ಲಿ ಸಮಥಿಂಗ್ ಅದಕ್ಕೆ ರಿಲೇಟೆಡ್ ಡೈಲಾಗ್ ಬರ್ಬೋದು, ರೇಡಿಯೋದಲ್ಲಿ ಬರ್ಬೋದು, ಇಲ್ಲ ಆ ಥರ ಯಾರೋ ಮಾತಾಡ್ತಾ ಇರ್ಬೋದು. ಅದೆಲ್ಲ ಏನು ಅಂದರೆ ನೀವು ಸೂಕ್ಷ್ಮವಾಗಿದ್ದಾಗ ನಿಮಗದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲ ಸುಳ್ಳು ಅಂದರೆ ಬಿಡಪ್ಪ ಇವ್ನು ನಂಬೋದಿಲ್ಲ ಅಂಥೇಳಿ ಯಾವುದೇ ರೀತಿ ಡಿವೈನ್ ಹೆಲ್ಪು ಸಿಕ್ಕೋದಿಲ್ಲ. ಹಾಗಿದ್ರೆ 2 ಕಣ್ಣಿಗೆ ಏನು ಕಾಣುತ್ತೋ ಅಷ್ಟೇ ಇಲ್ಲ ಪ್ರಪಂಚದಲ್ಲಿ. ನಮ್ಮದು ಹ್ಯೂಮನ್ ಐದು ಸರ್ಟೈನ್ ಫ್ರೀಕ್ವೆನ್ಸಿ ಲಿಮಿಟ್ ಇದೆ, ರೇಡಿಯೇಷನ್ಸು ಇಷ್ಟೇ ಕಾಣಬೇಕು ಅಂತ. ಹಾಗಿದ್ರೆ 7 ಕಲ್ಲರ ಇರೋದು, ಅದನ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೆ ಅಷ್ಟೇನಾ ಇರೋದು? ಇಲ್ಲ, ಕಲ್ಲರ್ದು ರೇಡಿಯೇಷನ್ನು ಇನ್ನೂ ಇದೆ. ಸೊ ಏನು ಹೇಳ್ತಾ ಇರೋದು ಅಂದರೆ, ನಾವೇನೋ ತಿಳ್ಕೊಂಡಿದ್ದೀವಿ ಅಂತೀವಲ್ಲ, ಅದು ಶೂನ್ಯ. ಮನುಷ್ಯನಿಗೆ ಗೊತ್ತಿರೋದು ಶೂನ್ಯ ಅಷ್ಟೇ. ಇನ್ನೂ ಅನ್ಲಿಮಿಟೆಡ್ ಇದೆ, ಬ್ರಹ್ಮಾಂಡದಷ್ಟು ಇದೆ ತಿಳ್ಕೊಳ್ಳೋದು. ಸೊ ಹಾಗಾಗಿ ನಾವು ಒಂದು ಪಾಸಿಟಿವ್ ಮೈಂಡಲ್ಲಿ ಡಿವೈನ್ ಎನರ್ಜೀಸ್ನ, ನೀವು ಯಾವ ಡಿವೈನಿಗೆ ನಂಬ್ತಿರೋ ಅದಕ್ಕೆ ಕನೆಕ್ಟ್ ಆಗಿ ನೀವು ಗೈಡೆನ್ಸ್ನ ತಿಳ್ಕೊಬಹುದು.
ನೆಕ್ಸ್ಟು ಮ್ಯಾರೇಜ್ ಲೈಫ್, ವೈವಾಹಿಕ ಜೀವನದಲ್ಲಿ ನೋಡೋದಾದರೆ 6 ಆಫ್ ಕಪ್ಸ್, 8 ಆಫ್ ಪೆಂಟಕಲ್ಸ್. ಓಕೆ, ಏನೋ ಒಂದು ಸ್ಟ್ರಗಲ್ ಇಷ್ಟು ದಿನ ಇತ್ತಲ್ಲ, ಅದು ಒಂದು ಕಂಪ್ಲೀಟ್ ಆಗ್ತಾ ಇದೆ. ಸೊ ಒಂದು ರಿಲ್ಯಾಕ್ಸ್ ಮೆಂಟ್ಯಾಲಿಟಿಗೆ ನೀವು ಬರ್ತಾ ಇದ್ದೀರಾ. ಲವಿಂಗ್, ಕೇರಿಂಗ್, ಈ ಒಂದು ರಿಲ್ಯಾಕ್ಸ್ ಸಿಚುವೇಶನ್ಗೆ ಶಿಫ್ಟ್ ಆಗ್ತಾ ಇದೆ. ಆ್ಯಂಡ್ ಟ್ರಾವೆಲಿಂಗು ಸ್ವಲ್ಪ ಕಾಣ್ತಾ ಇದೆ. ಸೊ ಟ್ರಾವೆಲ್ ಮಾಡೋ ಸಾಧ್ಯತೆಯೂ ಇದೆ. ರೀಸೆಂಟ್ಲಿ ಈ ಟ್ರಾವೆಲ್ ಮಾಡ್ತೀರಾ ಅಥವಾ ಟ್ರಾವೆಲ್ ಆಲ್ರೆಡಿ ಆನ್ ದ ವೇ ಇದ್ದೀರಾ, ಇದು ಕೇಳುವಾಗ ಸಮ್ ಕೈಂಡ್ ಆಫ್ ಟ್ರಾವೆಲಿಂಗ್ ಎನರ್ಜಿ ಕಾಣ್ತಾ ಇದೆ. ಅದು ಮೋಸ್ಟ್ಲಿ ವರ್ಕ್ ರಿಲೇಟೆಡ್ ಇರಬಹುದು ಅಥವಾ ಸಮಥಿಂಗ್. ಈ ಟ್ರಾವೆಲ್ ಮಾಡೋದ್ರಿಂದ ಒಂದು ಸ್ವಲ್ಪ ಪಾಸಿಟಿವಿಟಿ ಅನ್ನೋದು ಗ್ರೋತ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಗಂಡ ಹೆಂಡತಿ ಹೇಗಿರ್ತೀರಾ ಅಂದರೆ ಒಂದು ಫ್ರೆಂಡ್ ಕೈಂಡ್ ಆಫ್ ಎನರ್ಜಿ ಬರ್ತಾ ಇದೆ. ಅಂದರೆ ಈಗೋ ಅದೆಲ್ಲ ಕಾಣ್ತಾ ಇಲ್ಲ. ಮುಂಚೆ ಯಾವುದೇ ರೀತಿ ಇದ್ದರೂ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದೀರಾ. ಮುಂಚೆ ಸ್ವಲ್ಪ ಈಗೋ ಕ್ಲಾಶಸ್ ಆದ್ರೂ ಸಹ ಅದು ಸ್ವಲ್ಪ ಫ್ರೆಂಡ್ಲಿ ನೇಚರಲ್ಲಿ ಟರ್ನ್ ಆಗ್ತಾ ಇದೆ ಹಂತವಾಗಿ. ವಾವ್, ಗುಡ್. ಓಕೆ, ಇನ್ನು ಮುಂದೆ ಅಂದರೆ ಶುಕ್ರ ಚೆನ್ನಾಗಾಗ್ತಾರೆ. ಆ ಶುಕ್ರ ಚೆನ್ನಾಗಾಗ್ತಾರೆ ಅಂದರೆ ಅರ್ಥ ಏನು? ಸ್ವಲ್ಪ ಬ್ಯುಸಿ ಆಗೋದಕ್ಕೆ ಶುರು ಮಾಡ್ತೀರಾ. ಅರ್ನಿಂಗ್ ಮಾಡ್ತಾ ಇರೋರು ನಿಮ್ಮ ಪಾರ್ಟ್ನರ್ ಆಗಿರಬಹುದು ಅಥವಾ ನೀವಾಗಿರಬಹುದು. ಸ್ವಲ್ಪ ಶುಕ್ರ ಪಾಸಿಟಿವ್ ಕಾರ್ಡ್ ಬಂದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಪಾಸಿಟಿವ್ ಕಾರ್ಡ್ ಶುಕ್ರ ಬರಬೇಕಂದ್ರೆ ಕೆಲಸ ಮಾಡಿದ್ರೇ ಅಲ್ವಾ ಸಿಗೋದು. ಸೊ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಇನ್ನು ಮುಂದೆ. ಅಂದರೆ ಹಾರ್ಡ್ ವರ್ಕ್ ಮಾಡ್ತಾರೆ. ನೀವಾಗಿರಬಹುದು, ನಿಮ್ಮ ಪಾರ್ಟ್ನರ್ ಆಗಿರಬಹುದು. ಹಾರ್ಡ್ ವರ್ಕಿಂಗ್ ಎನರ್ಜಿ ಬರ್ತಾ ಇದೆ. ಆ್ಯಂಡ್ ಟ್ರಾವೆಲಿಂಗ್ ರಿಲೇಟೆಡ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ, ಸಂಬಂಧಪಟ್ಟ ಹಾಗೆ ಜಾಬ್ ಏನಾದರೂ ಇತ್ತಂದರೆ ಅದರಲ್ಲಿ ತುಂಬ ಇಂಪ್ರೂವ್ಮೆಂಟ್ಸು, ಗ್ರೋತು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಕಾಣ್ತಾ ಇದೆ. ಸೊ ಓವರಾಲ್ ಆಗಿ ವೈವಾಹಿಕ ಜೀವನದಲ್ಲಿ ಪಾಸಿಟಿವ್ ವೈಬ್ಸ್ ಇದೆ. ನೆಕ್ಸ್ಟು ಎಜುಕೇಷನಲ್ಲಿ ನೋಡೋದಾದರೆ, ಓಕೆ, ಇಲ್ಲಿ 2 ಥರ ಎನರ್ಜಿ ಬರ್ತಾ ಇದೆ. ಹೈಯರ್ ಸ್ಟಡೀಸಲ್ಲಿ ನೋಡಿದಾಗ ರಾಂಗ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ನೀವು ಕಾನ್ಫಿಡೆನ್ಸು ಕಮ್ಮಿ ಆಗ್ತಾ ಇದೆ ಅಂತ ಬರ್ತಿದೆ. ಓಕೆ, ಬಟ್ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಸ್ವಲ್ಪ ನಿಮಗೆ ನಾನು ಇದನ್ನು ಯಾಕೆ ತೊಗೊಂಡೆ ಅಂತ ಅನಿಸಿದ್ರು ಸಹ ನೆಕ್ಸ್ಟು ನೀವು ಅದನ್ನು ಸಕ್ಸಸ್ಸಿಗೆ ಟರ್ನ್ ಮಾಡ್ಕೊಳ್ತೀರಾ. ಅದು ಡಿಲೇ ಆಗಬಹುದು, ಬಟ್ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಫೀಲ್ ಆಗಬಹುದು. ಬಟ್ ಅದು ನಿಮಗೆ ಅದೇ ಸಬ್ಜೆಕ್ಟಲ್ಲಿ ಇರ್ತೀರಾ, ಇಲ್ಲ ಚೇಂಜ್ ಆಗ್ತೀರಾ, ಅಥವಾ ಸಮಥಿಂಗ್ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ, ಗ್ರೇಟ್ ಚೇಂಜಸ್ ಬರ್ತಾ ಇದೆ. ಬಟ್ ಅದ್ರ ಜೊತೆಗೆ ಹೈಪರ್ ಆ್ಯಕ್ಟಿವ್ ಸೋಲ್ ನೀವು. ಅಂದರೆ ಅದು ಚಿಕ್ಕ ಮಕ್ಕಳು ಸ್ಟೂಡೆಂಟ್ಸಿಗೂ ಹೇಳ್ತಾ ಇರೋದು. ಹೈಪರ್ ಆ್ಯಕ್ಟಿವ್ ಅಂದರೆ ಫೋಕಸ್ ಮಾಡಿ ಕುತ್ಕೊಂಡು ಓದೋದಿಲ್ಲ, ಕಾನ್ಸಂಟ್ರೇಷನ್ ಮಾಡಿ ಓದೋದಿಲ್ಲ. ಹೈಪರ್ ಆ್ಯಕ್ಟಿವು, ಕಂಟಿನ್ಯೂಸ್ ಕುತ್ಕೊಂಡು ಓದೋವಂಥ ವ್ಯಕ್ತಿ ಅಲ್ಲ. ಆ್ಯಂಡ್ ಗೋಲ್ ಓರಿಯೆಂಟೆಡ್ ಇರೋದ್ರಿಂದ ನಿಮಗೆ ರಿಸಲ್ಟು ಸಿಗುತ್ತೆ. ಓಕೆ, ಎಜುಕೇಷನಲ್ಲಿ ಸ್ವಲ್ಪ ಅದೇ ರಾಂಗ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಹೈಯರ್ ಸ್ಟಡೀಸಲ್ಲಿ ಅಲ್ಲಿ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಲೋ ಆಗ್ಬೋದು. ಬಟ್ ನಿಮ್ಮಲ್ಲಿ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಹೈಪರ್ ಎನರ್ಜಿಟಿಕ್ ಕಾರ್ಡು ಬಂದಿದೆ. ಸೊ ಗೋಲ್ ಓರಿಯೆಂಟೆಡ್ ಇರ್ತೀರ. ಸಮಥಿಂಗ್ ಗ್ರೇಟ್ ಸಕ್ಸಸ್ ಫ್ಯೂಚರಲ್ಲಿ ಸಿಗುತ್ತೆ. ಸೊ ಹಾಗೆ ಕರಿಯರ್ ರಿಲೇಟೆಡ್ ನೋಡೋದಾದರೆ, ಜಾಬ್ ಬಿಸ್ನೆಸ್ಸಲ್ಲಿ ನೋಡೋದಾದರೆ ಲಾಂಗ್ ಟರ್ಮ್ ಫ್ಯೂಚರ್ ಕಾಣ್ತಾ ಇದೆ. ಗ್ರೇಟ್ ಗ್ರೋತ್ ಇನ್ ಮಲ್ಟಿಪಲ್ ಬಿಸ್ನೆಸ್. ಅಂದರೆ ಬರೀ ಒಂದು ಬಿಸ್ನೆಸ್ ಮಾಡಲ್ಲ ನೀವು, ಹಂತವಾಗಿ ನಾನು ಒಂದೇ ದಿನಕ್ಕೆ 3 ಬಿಸ್ನೆಸ್ ಶುರು ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ. ನಾ ಹೇಳ್ತಾ ಇರೋದು ಈಗ ಒಂದು ಬಿಸ್ನೆಸ್ ಶುರು ಮಾಡ್ತಾಯಿರಾ ಅಂದರೆ ಅದು ಒಂದು ಸ್ವಲ್ಪ ಬೆಳೆದು ನೆಕ್ಸ್ಟು ಬ್ರ್ಯಾಂಚಸ್ ಥರ, ಅಂದರೆ ಮಲ್ಟಿಪಲ್ ಬಿಸ್ನೆಸ್, ಮಲ್ಟಿಪಲ್ ಇನ್ಕಮ್, ಈ ರೀತಿ ಬಿಸ್ನೆಸ್ಸಲ್ಲಿ ಹಂತವಾಗಿ ಬೆಳೀತಾ ಹೋಗುತ್ತೆ. ಸೊ ಹಾರ್ಡ್ ವರ್ಕ್ ಬರ್ತಾ ಇರೋದು ಹಾಗೆ ಕಾಣ್ತಾ ಇದೆ. ಲಾಂಗ್ ಟರ್ಮ್ ಫ್ಯೂಚರ್ ಪ್ಲ್ಯಾನ್ಸ್ನ ಮಾಡ್ತಾ ಇದ್ದೀರಾ. ಗುಡ್. ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್, ನನಗೆ ಆಗಲೇ ಮ್ಯಾರೇಜ್ ಲೈಫಲ್ಲೇ ಬಂತು ಅದು ಅಲ್ವಾ. ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್ ಏನಾದರೂ ಇತ್ತಂದರೆ ಖಂಡಿತ ಅದರಲ್ಲಿ ಒಳ್ಳೆ ಫಾರಿನ್ ಆಪರ್ಚುನಿಟೀಸ್ಗಳು ಕಾಣ್ತಾ ಇದೆ. ಇನ್ ಕೇಸ್ ಜಾಬಲ್ಲಿ ಬೇರೆ ಕಂಟ್ರೀಸ್ಗಳಿಗೆ, ಅಬ್ರಾಡಲ್ಲಿ ಹೋಗಿ ಸೆಟ್ಲ್ ಆಗಬೇಕಂತಿರೋರಿಗೆ ಖಂಡಿತ ಒಳ್ಳೆ ಕರಿಯರ್ ರಿಲೇಟೆಡ್ ಆಪ್ಷನ್ಸ್ಗಳು, ಆಪರ್ಚುನಿಟೀಸ್ಗಳು ಸಿಗ್ತಾ ಇದ್ದಾವೆ. ಸೊ ಫಾರಿನ್ಗೆ ಹೋಗೋ ಇಷ್ಟ ಇರೋರು ಅಲ್ಲಿಗೆ ನೀವು ಅಪ್ಲೈ ಮಾಡಿದ್ರೆ ಸಿಗುವಂಥ ಸಾಧ್ಯತೆಗಳು ಬಹಳಷ್ಟು ಇದೆ. ಶನಿ ವಕ್ರಿ ಇರೋದ್ರಿಂದ ಟೂ ಮಚ್ ಪ್ರಾಬ್ಲಮ್ಸ್ ಒಟ್ಟಿಗೆ ಬರ್ತಾ ಇದೆ ಅಂತ ನಿಮಗೆ ಫೀಲ್ ಅನಿಸ್ತಾ ಇತ್ತು ಇಷ್ಟು ದಿನ. ಇಶ್ಯೂಸ್ ಅಂದರೆ ಸೇಮ್ ಟೈಮಲ್ಲೇ ಇದೇನಪ್ಪ, ಇದನ್ನು ನಾನು ಫೋಕಸ್ ಮಾಡಲೋ, ಕಾನ್ಸಂಟ್ರೇಟ್ ಮಾಡಲೋ, ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಫೋಕಸ್ ಮಾಡಲೋ ಅಂತ ಆ ರೀತಿ, ಅಂದರೆ ಸೇಮ್ ಟೈಮಲ್ಲೇ ಬೇರೆ ದಿಕ್ಕುಗಳಿಂದ ಅಂದರೆ ಬೇರೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾನೆ ಇದ್ವು. ಈ ರೀತಿ ಎನರ್ಜಿ ಇತ್ತು. ಬಟ್ ಆ ಎನರ್ಜಿ ನಿಮ್ಮ ಮೈಂಡಲ್ಲಿ ಹಾಗೆ ಇದೆ. ಬಟ್ ಪ್ರಾಬ್ಲಮ್ ಹಂತವಾಗಿ ಸಾಲ್ವ್ ಆಗ್ತಾ ಇದೆ. ಬಟ್ ನೀವು ಫೋಕಸ್ ಯಾವುದಕ್ಕೆ ಮಾಡಬೇಕು, ನಿಮ್ಮ ಗೋಲ್ ಏನು ಅದಕ್ಕೆ ಫೋಕಸ್ ಮಾಡಬೇಕು. ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳಿದ್ನಲ್ವಾ, ಎನರ್ಜೀಸ್ಗಳು ಹೈಲಿ ಆ್ಯಕ್ಟಿವೇಟ್ ಆಗಿದೆ. ನಮ್ಮ ಕಾರ್ಯಗಳನ್ನು
ಒಳ್ಳೆಯ ಸಂಕಲ್ಪಗಳನ್ನು ಸಿದ್ಧಿ ಮಾಡಲಿಕ್ಕೆ ಕೊಡ್ತಾನೆ ಇಲ್ಲ. ನೆಗೆಟಿವ್ ಎನರ್ಜೀಸು ತುಂಬ ಅಡೆತಡೆಗಳು ಮಾಡ್ತಾ ಇದ್ದಾವೆ. ಬಿಕಾಸ್ 12 ರಾಶಿಗಳ ಮೇಲೂ ಶನಿ ವಕ್ರಿ ಸಂಚಾರ ನಡೀತಾ ಇದೆ. ಯಾವುದೇ ಕಾರ್ಯನೂ ಒಂದೇ ಅಟೆಂಪ್ಟಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಪರೀಕ್ಷೆಗಳನ್ನೆಲ್ಲ ದಾಟ್ಕೊಂಡು, ಈಗ ನಾನು ಹೇಳಿದೆ ಈ ವಿಡಿಯೋ ಮಾಡಲಿಕ್ಕೆ 6th or 7th ಟೈಮ್ ಅನ್ಕೋತೀನಿ, ಇಲ್ಲ 5th or 6th ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹಾಗೆ ಬಿಟ್ಬಿಟ್ರೆ ಅದೇನಾಗತ್ತೆ ಅಲ್ವಾ, ಆ ರೀತಿ. ಹಾಗಾಗಿ ಮತ್ತೆ ಮತ್ತೆ ಮರು ಪ್ರಯತ್ನ ಮಾಡ್ತಾನೆ ಇರಬೇಕು. ಅದಕ್ಕೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಅಡೆತಡೆಗಳು ಬಂತು ಅಂತ ಯೋಚನೆ ಮಾಡ್ತಾ ಕುತ್ಕೋಬೇಡಿ ನೆಗೆಟಿವ್ ಆಗಿ. ಈ ಎಲ್ಲ ಪರೀಕ್ಷೆಗಳನ್ನು ದಾಟಿದ ಮೇಲೆ ಖಂಡಿತ ಒಂದು ಲಾಂಗ್ ಟರ್ಮ್ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆ, ಈಗ ಹೆಲ್ತ್ ಗೈಡೆನ್ಸಲ್ಲಿ ನೋಡೋದಾದರೆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್, ಸ್ಟ್ಯಾಗ್ನೇಷನ್ ಅಂದರೆ ಕಾನ್ಸ್ಟಿಪೇಷನ್ ಥರ, ಅಂದರೆ ದೇಹದಲ್ಲಿ ಭೂತತ್ವದ ಒಂದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ಟಮಕ್ ರಿಲೇಟೆಡ್ ಇಶ್ಯೂಸು, ಸ್ಟ್ಯಾಗ್ನೇಷನ್ನು ಅಂದರೆ ಹೊಟ್ಟೆ ಗಟ್ಟಿ ಥರ ಫೀಲ್ ಆಗೋದು, ತಿಂದಿದ್ದು ಔಟ್ ಗೋಯಿಂಗ್ ಹೋಗ್ತಾನೆ ಇಲ್ಲ, ಆ ರೀತಿ ಏನಾದರೂ ಪ್ರಾಬ್ಲಮ್ಸ್ಗಳು ಬರ್ಬೋದು. ಸೊ ಏನು ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಅದರಲ್ಲೂ ಬಿಸಿನೀರು ಕುಡಿಬೇಕು. ಓಕೆ, ಮೂಮೆಂಟ್ ಆರ್ ವಾಕ್ ಅಡ್ವೈಸ್ ಬರ್ತಾ ಇದೆ. ಅಂದರೆ ಕೂತಲ್ಲೇ ಕೂತ್ಕೊಳ್ಳೋ ಥರ ಇರಬೇಡಿ, ಸ್ವಲ್ಪ ವಾಕ್ ಮಾಡಿ ಅಥವಾ ಲೈಟಾಗಿ ಎಕ್ಸಸೈಸ್ ಮಾಡಿ ಅಥವಾ ಡ್ಯಾನ್ಸ್ ಮಾಡಿ. ಎನಿ ಟೈಪ್, ಎಷ್ಟೇ ವಯಸ್ಸಾದ್ರೂ ಮಗು ಥರ ಮನಸ್ಸು ಇಟ್ಕೋಬೇಕಂತೆ. ಡ್ಯಾನ್ಸ್ ಮಾಡಿದ್ರೆ ಆ ಮಗು ಥರ ಮನಸ್ಸು ಇಮ್ಮಿಡಿಯೇಟ್ ಚೇಂಜ್ ಆಗಿಬಿಡುತ್ತೆ, ಶಿಫ್ಟ್ ಆಗಿಬಿಡುತ್ತೆ ನಮ್ಮ ಮೂಡಲ್ಲಿ. ಸೊ ಡ್ಯಾನ್ಸ್ ಮಾಡೋದು ಬರೀ ಚಿಕ್ಕ ಮಕ್ಕಳದ್ದು ಕೆಲಸ ಅಂದ್ಕೊಳ್ತಾರೆ ಎಲ್ಲರೂ. ಇಲ್ಲ, ಈ ಒಂದು ಬ್ರಹ್ಮಾಂಡನೇ ಕ್ರಿಯೇಟ್ ಆಗಿರೋದು ಯಾವುದರಿಂದ? ಶಿವ ಹಾಗೂ ಪಾರ್ವತಿಯ ಲಾಸ್ಯದಿಂದ. ತಾಂಡವಾಡಿ ದಿನ ಪ್ರಳಯ ಆಗುತ್ತೆ. ಸೊ ಡ್ಯಾನ್ಸ್ ಅಂದರೆ ಅಷ್ಟು ಮಹತ್ವ ಇದೆ. ಡ್ಯಾನ್ಸ್ ಮಾಡಿ, ಯಾರೂ ಇಲ್ದಾಗ ಬೇರೆ ರೂಮಲ್ಲಿ, ನಿಮ್ಮ ರೂಮಲ್ಲಿ ಹೋಗಿ ಚಿಲ್ಕ ಹಾಕ್ಕೊಂಡು ಸುಮ್ಮನೆ ಒಂದು 5 ನಿಮಿಷ, ಒಂದು 10 ನಿಮಿಷ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಡ್ಯಾನ್ಸ್ ಮಾಡಿ. ಎಷ್ಟೋ ಎಮೋಷ್ನಲ್ ಬ್ಲಾಕೇಜಸ್ ಹೋಗುತ್ತೆ, ಎಷ್ಟೋ ನ್ಯೂರೋ ಪ್ಯಾಟ್ರನ್ಗಳು ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ, ಎಷ್ಟೋ ನರ್ವಸ್ ಬ್ಲಾಕೇಜಸ್ಗಳು ರಿಮೂವ್ ಆಗುತ್ತೆ. ಸೊ ಡ್ಯಾನ್ಸು ಬೆಸ್ಟ್ ಹೀಲಿಂಗ್ ಮೆಡಿಸನ್ನು, ಫಿಸಿಕಲ್ಗೂ ಅಟ್ ದ ಸೇಮ್ ಟೈಮ್ ಸೈಕಾಲಜಿಕಲ್ ಆಗಿ ಹಾಗೂ ಮಾನಸಿಕವಾಗಿ ಎಲ್ಲ ರೀತಿಯೂ ನಮಗೆ ಒಳ್ಳೆ ರಿಸಲ್ಟು ಕೊಡುತ್ತೆ. ಸೊ ನಿಮ್ಮ ಬಾಡಿ ಲೆವೆಲ್ಲಿಗೆ ವಾಕ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಜಾಗಿಂಗ್ ಮಾಡಬಹುದು, ಚಿಕ್ಕ ಪುಟ್ಟ ಯೋಗಾಸನ ಎಕ್ಸಸೈಸ್ಗಳು ಮಾಡಬಹುದು. ಓಕೆ, ಬಟ್ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಏನು ಅಡ್ವೈಸ್ ಮಾಡ್ತೀನಿ ಅಂದರೆ ಸೂರ್ಯ ನಮಸ್ಕಾರ ಆ್ಯಂಡ್ ಮೆಡಿಟೇಷನ್. ಇದು 2ರಿಂದ ನಮ್ಮದು ಫಿಸಿಕಲ್ ಬಾಡಿ, ಮೈಂಡು, ಸೋಲು ಎಲ್ಲ ಅಲೈನ್ ಆಗಿಬಿಡುತ್ತೆ ಎನರ್ಜಿ. ಓಕೆನಾ. ನೆಕ್ಸ್ಟು ಮಂಡಿ ನೋವು ಪ್ರಾಬ್ಲಮ್ ಬರ್ಬೋದು, ಕತ್ತು ನೋವು, ಸ್ಪಾಂಡಿಲೈಟಿಸು ಆ್ಯಂಡ್ ಅದೇ ನರ್ವಸ್ ಹೇಳಿದ್ನಲ್ಲ, ವಾಟರ್ ಬ್ಯಾಲೆನ್ಸು, ಇಷ್ಟು. ಆ್ಯಂಡ್ ಎಲ್ಲೋ ಕೆಲವರಿಗೆ ಸಮ್ ಕೈಂಡ್ ಆಫ್ ಯೂರಿನೇಷನ್ ಪ್ರಾಬ್ಲಮ್, ಇನ್ಫೆಕ್ಷನಿಂದು ಬರಬಹುದು. ಓಕೆ, ಹ್ಯಾಂಡ್ ಪೇನು ತುಂಬ ಬರ್ತಾ ಇದೆ. ಓಕೆನಾ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ, ಹುಷಾರಾಗಿ. ಕೈ ಉಳ್ಕೊತ ಸಾಧ್ಯತೆಗಳು ಅಥವಾ ಕೈಯಲ್ಲಿ ಸಡನ್ನಾಗಿ ಕಟ್ ಮಾಡ್ಕೊಳ್ಳೋದು, ಸಮಥಿಂಗ್ ಹ್ಯಾಂಡ್ ರಿಲೇಟೆಡ್ ತುಂಬ ವೈಬ್ರೇಷನ್ ಬರ್ತಾ ಇದೆ. ಸೊ ಕೈ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಮೇಜರ್ ಏನು ಹೆಲ್ತ್ ಇಶ್ಯೂಸ್ ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ವಾಟರ್ ಡಿಫಿಷಿಯನ್ಸಿ ಬರ್ತಾ ಇದೆ, ಕಾನ್ಸ್ಟಿಪೇಷನ್, ಸ್ಟ್ಯಾಗ್ನೇಷನ್ ಬರ್ತಾ ಇದೆ. ಅದು ಬಿಟ್ಟರೆ ಸ್ಟಮಕ್ ಇಶ್ಯೂಸಿಂದ ಮತ್ತಿನ್ನೇನು ದೊಡ್ಡ ಹೆಲ್ತ್ ಇಶ್ಯೂಸ್ ಇಲ್ಲ. ಅದಕ್ಕೆ ರೆಮಿಡಿನೂ ಹೇಳಿದ್ದೀನಿ. ಸೊ ಓವರಾಲ್ ಅಡ್ವೈಸ್ ನೋಡೋಣ. ಈಗ ಅಡ್ವೈಸ್ ಯಾವ ರೀತಿ ಇರಬೇಕು ಅಂತ ಹೇಳಿ, ಅಂದರೆ ಯಾವ ರೀತಿ ನಮಗೆ ನಮ್ಮ ಕೆಲಸಗಳಾಗಲಿಕ್ಕಿರ್ಬೋದು, ಯಾವ ರೀತಿ ಒಂದು ಅಡ್ವೈಸ್ ಬರ್ತಿದೆ ನೋಡೋಣ. ದ ಫೂಲ್ ಏಸ್ ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಹ್ಯಾಂಡ್ಸ್. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ಕೇಳಿಬಿಟ್ಟು ಮಾಡಿ. ವಿತೌಟ್ ಎಕ್ಸ್ಪೀರಿಯನ್ಸ್ ನೀವು ಏನೋ ಒಂದು ಮಾಡ್ತೀನಿ ಅಂತ ಹೋದಾಗ ಅದ್ರ ಬಗ್ಗೆ ತಿಳ್ಕೊಳ್ದೆ ಮಾಡಿದಾಗ ಅದರಲ್ಲಿ ಡೇಂಜರ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ವರ್ಕಿಂಗ್ ಇದರಲ್ಲಿ ಹೇಳ್ತಾ ಇರೋದು. ಸೊ ರಿಸ್ಕ್ ತೊಗೋಬೇಡಿ. ಆಲ್ರೆಡಿ ಆ ಜರ್ನಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಯಾರು ತೊಗೊಂಡಿರ್ತಾರೋ ಅವರ ಒಂದು ಹೆಲ್ಪ್ ತೊಗೊಳ್ಳಿ, ಗೈಡೆನ್ಸ್ ತೊಗೊಳ್ಳಿ, ಒಂದು ಮಾರ್ಗದರ್ಶನ ತೊಗೊಂಡು ಆಮೇಲೆ ನೀವು ಪ್ಲ್ಯಾನ್ ಮಾಡಿ. ಬರೀ ಒಬ್ಬರು ಇಬ್ಬರು ಅಂತಲ್ಲ, ಒಂದು 5-6 ಜನ ಎಕ್ಸ್ಪೀರಿಯನ್ಸ್ ತೊಗೊಂಡು ಅದ್ರ ನಂತರ ನೀವು ಸ್ಟೆಪ್ ತೊಗೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ನೀವು ಕೆಲವೊಂದು ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಇರುವಂಥವ್ರಿಗೆ ಹೇಳ್ತಾ ಇರೋದು, ವರ್ಕಿಂಗ್ ರಿಲೇಟೆಡು, ನೀವು ಸ್ವಲ್ಪ ಮೆಚೂರ್ಡಾಗಿ ಮಾತಾಡಬೇಕು. ಅದ್ರ ಬಗ್ಗೆ ನೀವು ಯಾವ ರೀತಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅದು ಒಂದು ಸ್ವಲ್ಪ ಮೆಚೂರ್ಡಾಗಿ ಪ್ರೆಸೆಂಟ್ ಮಾಡಿ. ಓಕೆ, ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿ. ಅಂದರೆ ಪ್ಲ್ಯಾನ್ಸು ಮೊದಲನೇ ಇನ್ನೂ ಇನಿಷಿಯೇಟ್ ಸ್ಟೇಜಲ್ಲಿ ಇರೋರಿಗೆ ಬರ್ತಾ ಇರೋದಿದು. ಸೊ ನಿಮ್ಮ ಒಂದು ಆಸೆಗಳು, ಆಕಾಂಕ್ಷೆಗಳು ಏನೇನೋ ಇರುತ್ತೆ. ಬಟ್ ಅದು ಏನೇನೋ ಇದ್ರೂ ಸಹ ನೀವು ಅದನ್ನು ಪ್ರಾಕ್ಟಿಕಲ್ ವೇನಲ್ಲಿ
ಪ್ರೆಸೆಂಟ್ ಮಾಡಬೇಕಾಗತ್ತೆ. ಪ್ರಾಕ್ಟಿಕಲ್ ವೇನಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ. ಓಕೆ, ಇವಾಗ ಆ್ಯಕ್ಷನ್ ತಗೊಳ್ಳುವಂತಹ ಟೈಮು. ಡಿಸಿಷನ್ ಮಾಡಿ ಬೇಗ. ಆ್ಯಕ್ಷನ್ ಓರಿಯೆಂಟೆಡ್ ಟೈಮು. ಓವರ್ ಕಾನ್ಫಿಡೆಂಟ್ ಆಗಬೇಡಿ. ಆ್ಯಂಡ್ ನೀವು ನಿಮ್ಮಲ್ಲಿ ಇವಾಗ ಎನರ್ಜಿ ಸ್ವಲ್ಪ ಹೈ ಬರ್ತಾ ಹೋಗುತ್ತೆ ಇನ್ನು ಮುಂದೆ ಆಫ್ಟರ್ ದಿ 88 ಪೋರ್ಟಲ್ಲು. ಬಟ್ ನಿಮಗೆ ಅದು ರೆಕಗ್ನೈಸ್ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ, ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು. ಸೊ ಓವರ್ ಕಾನ್ಫಿಡೆಂಟ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಕಾನ್ಫಿಡೆಂಟ್ ಆಗಿ, ಬಿ ಪ್ರಾಕ್ಟಿಕಲ್ ಆಗಿ ಆ್ಯಂಡ್ ಕೇರ್ಫುಲ್ ಆಗಿ, ಮೆಚ್ಯೂರ್ಡ್ ಆಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಗಳ ಜೊತೆಗೆ ಅದು ಅವರ ಜರ್ನಿ ಎಕ್ಸ್ಪೀರಿಯನ್ಸ್ನ ತಗೊಳ್ಳಿ. ಆದ ನಂತರ ನೀವು ಪ್ಲ್ಯಾನ್ ಮಾಡಿ. ಆ್ಯಂಡ್ ಓವರ್ ಎನರ್ಜಿ, ಕಾನ್ಫಿಡೆನ್ಸ್ ಫೀಲ್ ಮಾಡ್ತಾ ಇರೋದ್ರಿಂದ ದೃಷ್ಟಿ ಆಗುವಂತಹ ಸಾಧ್ಯತೆ ಇದೆ. ಆ ದೃಷ್ಟಿಯಾಗಿ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಈ ರೀತಿ ಓವರ್ ಆಲ್ ಅಡ್ವೈಸು ಬರ್ತಾ ಇದೆ. ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಎನರ್ಜೀಸೇ ಬರ್ತಿದೆ. ಬಟ್ ಲವ್ ಅಥವಾ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಹುಷಾರಾಗಿ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ಗೆ ಒಳಗಾಗದೆ ಒಂದು ಸ್ವಲ್ಪ ಟೈಮ್ ಕೊಡಿ, ಗ್ಯಾಪ್ ಕೊಡಿ. ನ್ಯೂಟ್ರಲ್ ಆಗಿ ನಿಮ್ಮ ಎಮೋಷ್ನೆಲ್ಲ ಹೊರಗೆ ತೆಗೆದು, ನಿಮ್ಮ ಬ್ರದರ್ಗೋ ಸಿಸ್ಟರ್ಗೋ ಆ ಪ್ರಾಬ್ಲಮ್ ಇದ್ದರೆ ನೀವು ಒಂದು ಔಟ್ ಆಫ್ ದ ಬಾಡಿ ಬಂದು ಥರ್ಡ್ ಪರ್ಸನಲ್ಲಿ ನಿಂತ್ಕೊಂಡು ಏನು ಅಡ್ವೈಸ್ ಮಾಡ್ತಿದ್ರಿ ಆ ಥರ ಯೋಚನೆ ಮಾಡಿ ನೋಡಿ. ಪಾಸಿಟಿವ್ ಆಗಿ ಯಾವುದು ಒಳ್ಳೆಯದು ಅಂತ ನೀವು ಯೋಚನೆ ಮಾಡಿಕೊಂಡು ನೀವೇ ಕಂಪ್ಲೀಟ್ ಓನ್ ಪರ್ಸ್ನಲ್ ಡಿಸಿಷನ್ ಮಾಡಬಹುದು. ಎಮೋಷ್ನಲ್ ಬ್ಲಾಕೇಜಸ್ ಏನಿದೆ ಅದೆಲ್ಲ ಹೀಲ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡಿ ರೆಗ್ಯುಲರ್ ಆಗಿ. ಸಡನ್ ಪಾಸಿಟಿವ್ ಶಿಫ್ಟ್ಗಳು ಖಂಡಿತ ಬರುತ್ತೆ. ಸೊ ಮೆಡಿಟೇಷನ್ನು ರೆಗ್ಯುಲರ್ ಆಗಿ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಬಟ್ ಅದರದ್ದು ಇಂಟೆನ್ಸಿಟಿ, ಅದು ನೀವು ಮೆಡಿಟೇಷನ್ ಮಾಡಿದ್ಮೇಲೆ ನೀವೊಂದು ಪಾಸಿಟಿವ್ ಶಿಫ್ಟ್ ಬರುತ್ತಲ್ಲ, ಆವಾಗ ನಿಮಗೆ ಅದರದ್ದು ಇಂಟೆನ್ಸಿಟಿ ಅರ್ಥ ಆಗುತ್ತೆ. ಸೊ ಮಾತಲ್ಲ, ಅದು ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಸೊ ಈ ಮಂತಲ್ಲಿ ಎನರ್ಜಿಗಳು ತುಂಬ ಹೈಲಿ ಆ್ಯಕ್ಟಿವೇಟ್ ಆಗಿದ್ದಾವೆ, ಪಾಸಿಟಿವ್ ಎನರ್ಜೀಸು. ಸೊ ಹಾಗಾಗಿ ನನಗೆ ಎಷ್ಟೋ ಸರಿ ರೆಗ್ಯುಲರಾಗಿ ನಾನು 2-3 ಅವರ್ಸ್ ಮೆಡಿಟೇಷನಿಗೆ ಕೂರ್ತೀನಿ ಆಯಿತಾ. ಬಟ್ ಈ ಮಂತಲ್ಲೇ ಜಾಸ್ತಿ ಇನ್ನೂ ಮಾಡಬೇಕಂತ ಅಂದ್ಕೊಂಡ್ರೆ ಅಡೆತಡೆಗಳು ಬರ್ತಾ ಇದ್ದಾವೆ. ಬಟ್ ನಾನೇನು ಮಾಡ್ತಿದ್ದೀನಿ, ಅಡೆತಡೆ ಬಂದ್ರೂ ಆವಾಗ ಎದ್ದೊಳ್ತೀನಿ, ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಅದೇನು ಕೆಲಸ ಮುಗಿಸ್ಕೊಂಡು ಮತ್ತೆ ಕೂತ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಅಡೆತಡೆ ಬಂತು ಅಂದ ತಕ್ಷಣ ಅದು ಬಿಡಬಾರ್ದು, ಎಗೈನ್ ಮತ್ತೆ ಬರಬೇಕು. ಸೊ ಇದೇ ನಮ್ಮ ಪರೀಕ್ಷೆ ಈ ಟೈಮಲ್ಲಿ, ಓಕೆನಾ. 88 ಪೋರ್ಟಲ್ ಆದ ನಂತರ ಸುಮಾರು ಎನರ್ಜಿ ಲೆವೆಲ್ ಆಕ್ಟಿವೇಟ್ ಆಗಿದ್ದಾವೆ. ಸೊ ಹಾಗಾಗಿ ಮೆಡಿಟೇಷನ್ ಮಾಡಿ ಸಡನ್ ನಿಮ್ಮ ಒಂದು ಲೈಫನ್ನು ಪಾಸಿಟಿವ್ ಆಗಿ ಶಿಫ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನಲ್ಲಿ ನಿಮಗೆ ನಿಮ್ಮ ಫ್ಯೂಚರಲ್ಲಿ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ನಿಮಗೆ ಗೋಚರ ಆಗ್ತಾ ಹೋಗುತ್ತೆ. ಸೊ ಮೆಡಿಟೇಷನ್ ಹೇಗೆ ಮಾಡಬೇಕು ಏನು ಸುಮಾರು ವೀಡಿಯೋಸ್ಗಳಿದ್ದಾವೆ ಆಯಿತಾ. ತೀರಾ ಗೊತ್ತೇ ಇಲ್ಲ ಅಂದರೆ ನೀವು ಜನರಲ್ಲಾಗಿ ಪತ್ರಿಜಿ ಅವ್ರದ್ದು PMC ಕನ್ನಡ ಇದೆಯಲ್ಲ, ಅದು ಮಾಡ್ಕೋಬೋದು. PMC ಹಿಂದಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಇದೆ ಅವ್ರದ್ದು. ಇಡೀ ಆಲ್ ಓವರ್ ಇಂಡಿಯಾ PMCದು ಮಾಡ್ತಾ ಇರ್ತಾರೆ. ಸೊ ಅದನ್ನು ಕನೆಕ್ಟ್ ಆಗ್ಬೋದು. ಜನರಲಾಗಿ ಜಸ್ಟ್ ಉಸಿರಾಟಕ್ಕೆ ಗಮನ ಕೊಡೋದು. ಒಳ್ಳೆ ಮೆಡಿಟೇಷನ್ಸ್ ಇದ್ದಾವೆ. ಇನ್ನೂ ಬೇರೆಗಳಿದ್ದಾವೆ, ಬಟ್ ಜನರಲಾಗಿ ಮೆಡಿಟೇಷನ್ನು ಅದರಲ್ಲಿ ಸಿಂಪಲ್ಲಾಗಿ ಹೇಳಿಕೊಟ್ಟಿದ್ದಾರೆ. PMC ಕನ್ನಡ ಚಾನಲಲ್ಲಿ ಮೆಡಿಟೇಷನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನೇನು ಪ್ರಮೋಟ್ ಮಾಡ್ತಿಲ್ಲ, ಇದು ಜಸ್ಟ್ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಬೇರೆಯವ್ರಿಗೂ ಅದರಿಂದ ಯೂಸ್ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇರೋದು. ಓಕೆ, ಅಷ್ಟೇ. ನೆಕ್ಸ್ಟು, ಈ ಗೈಡೆನ್ಸ್ ಆರ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಮ್ಮ ಅಭಿಜಿತ್ 33 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಆ್ಯಂಡ್ ಆಲ್ಸೋ ಚಾನಲ್ನ ಡಿಸ್ಕ್ರಿಪ್ಷನ್ ಒಂದ್ಸರಿ ಚೆಕ್ಔಟ್ ಮಾಡಿ. ಅವೆಲ್ಲ ಟಾಪಿಕ್ಸ್ ರಿಲೇಟೆಡ್ ವೀಡಿಯೋಸ್ನ ನಮ್ಮ ಚಾನಲಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೇ ದ ಡಿವೈನ್ ಮದರ್ ಶಕ್ತಿ ಇನ್ ಯು ಆಲ್ವೇಸ್. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು, ವಸುದೇವ ಕುಟುಂಬಕಂ. ಟೇಕ್ ಕೇರ್, ಮತ್ತೆ ಸಿಗೋಣ. ಆತ್ಮ ನಮಸ್ತೆ.